ಇದು ಕರ್ನಾಟಕ ಕೇರಳ ಬಾರ್ಡ್ರ್. ಇದು ಊರು ಎಲ್ಲಿ ಅಂತ ಹೇಳಿದರೆ ಇದು ನಮ್ಮ ಸುಳ್ಯಪುತ್ತೂರು ಗಡಿಭಾಗ ಆಗಿರುವಂಥ ಪೆರ್ನಾಜೆಯಿಂದ ಕೆಮ್ಮತಡ್ಕದವರೆಗೆ ಫಾರೆಸ್ಟ್ ಬಾರ್ಡ್ರ್ ಉಂಟಲ್ಲ, ರೋಡ್ ಸೈಡ್ ಪಂಚಾಯತ್ ಮಾರ್ಗದ ಬದಿಯಲ್ಲಿ. ಆಮೇಲೆ ಕಾಡಿಗೆ ಹೋಗಬಾರ್ದು ಅಂತ ಹೇಳಿ, ಇದು ಕಾಡು ಪ್ರಾಣಿಗಳು ನಮ್ಮ ಕೃಷಿ ಭೂಮಿಗೆ ಮಾರ್ಗಕ್ಕೆ ಬರಬಾರ್ದು ಅಂತ ಹೇಳಿ. ಆನೆ ನಮ್ಮ ಕೃಷಿ ಭೂಮಿಗೆ ಬರಬಾರ್ದು, ಆನೆ ರೋಡಿಗೆ ಬರಬಾರ್ದು, ಜನರು ವಾಸಿಸುವಂತಹ ಮನೆಗೆ ಆನೆ ಬರಬಾರ್ದು ಅಂತ ಹೇಳಿ ಒಂದು ದೊಡ್ಡ ಸೋಲಾರ್ ಬೇಲಿ ಹಾಕಿದ್ದಾರೆ. ಇದು ಎಲ್ಲಿ ಅಂತ ಹೇಳಿದರೆ ಪೆರ್ನಾಜೆಯಿಂದ ಕೆಮ್ಮತಡ್ಕದವರೆಗೆ ಹಾಕಿರುವಂಥದ್ದು. ಇದು ಕರ್ನಾಟಕ ಕೇರಳ ಬಾರ್ಡರ್. ಇಲ್ಲಿ ಸ್ವಲ್ಪ ದೂರದಲ್ಲಿ ಮುಗೇರು ಬರ್ತದೆ, ಕನಕಮಂಜಲು ಬರ್ತದೆ, ಗುಡ್ಡಡ್ಕ ಬರ್ತದೆ. ಈ ಭಾಗದಲ್ಲಿ ಬರುವಂಥ ಏರಿಯಾ ಇದು. ಒಂದು 2-3 ತಿಂಗಳು ಆಯಿತು ಇಲ್ಲಿ ಸೋಲಾರ್ ಬೇಲಿ ಎಲ್ಲ ಫಿನಿಶ್ ಆಗಿ. ಒಂದು 2-3 ತಿಂಗಳಿಂದ ಸೋಲಾರ್ ಬೇಲಿ ಉಂಟು ಇಲ್ಲಿ. ಈಗ ನಾನು ಮಾರ್ಗದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೆ. ಆಗ ಇಲ್ಲಿನ ದೃಶ್ಯ ನನ್ನ ಕಣ್ಣಿಗೆ ಬಿತ್ತು. ಆನೆಯ ಬುದ್ಧಿವಂತಿಕೆ ಎಷ್ಟುಂಟು ಅಂತ ಹೇಳುವುದಾದರೆ, ಆನೆಯನ್ನು ಬಾರದ ಹಾಗೆ ಮಾಡಲಿಕ್ಕೆ ಯಾವ ಸೋಲಾರ್ ಬೇಲಿಯಿಂದಲೂ ಸಾಧ್ಯವಿಲ್ಲ. ಬೇರೆ ಬೇರೆ ಸೋಲಾರ್ ಬೇಲಿ ಹಾಕಿದ್ದಾರೆ ಬೇರೆ ಬೇರೆ ಕಡೆ. ಆದರೆ ನಮ್ಮ ಪೆರ್ನಾಜೆಯಲ್ಲಿ ಒಂದು ವಿಶೇಷವಾಗಿರುವಂಥ ಸೋಲಾರ್ ಬೇಲಿ ಹಾಕಿದ್ದಾರೆ. ಟಿ ಆಕಾರದಲ್ಲಿ, ಕರೆಂಟ್ ಕಂಬ ಉಂಟಲ್ವ ಆ ಆಕಾರದಲ್ಲಿ ಅಷ್ಟು ಎತ್ತರದಲ್ಲಿ ಹಾಕಿ ಮೇಲೆಯಿಂದ ಕನೆಕ್ಷನ್ ಕೊಟ್ಟಿದ್ದಾರೆ. ಕಂಬವನ್ನು ಕೊಟ್ಟು ಅದಕ್ಕೆ ಟೀ ಎಲ್ಲ ಹಾಕಿ ಮೇಲೆಯಿಂದ ಕೇಬಲ್ ಎಲ್ಲ ಕೆಳಗೆ ನೇತಾಡಿಸಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿ ಅವರು ಒಂದು ಸೋಲಾರ್ ಬೇಲಿಯನ್ನು ನಿರ್ಮಿಸಿದ್ದಾರೆ. ಈಗ ವಿಷಯ ಅಂತಂದು ಹೇಳಿದರೆ, ಸೋಲಾರ್ ಬೇಲಿಯಲ್ಲಿ ಕರೆಂಟ್ ಇರಲಿ ಇಲ್ಲದೇ ಇರಲಿ, ಆದರೆ ಆನೆಯ ಬುದ್ಧಿವಂತಿಕೆಯನ್ನು ನಾವಿಲ್ಲಿ ನೋಡಬೇಕು. ಇಲ್ಲೇ ಬೈನೆ ಮರ ಅಂತ ಹೇಳ್ತೇವಲ್ಲ, ಇಂದಿನ ಮರವನ್ನು ಆ ಸೋಲಾರ್ ತಂತಿಯ ಮೇಲೆ ದೂಡಿ ಹಾಕಿ ಇಲ್ಲಿಗ ನಾವು ನೋಡ್ತಾ ಇದ್ದೇವೆ. ಆನೆ ಮುಗೇರು ಕಡೆಯಿಂದ ಬಂದಿದೆ. ಮುಗೇರು ಕಡೆಯಿಂದ ಬಂದು ಅಡ್ಡ ದಾಡಲಿಕ್ಕೆ ಆಗುವುದಿಲ್ಲ ಅಂತ ಆನೆಗೆ ಗೊತ್ತಾಯಿತು. ಆ ಸಂದರ್ಭದಲ್ಲಿ ಆನೆ ಎಂತ ಮಾಡಿತು, ಅಲ್ಲಿಂದ ಬೈನೆ ಮರ ಇತ್ತು, ಹಿಂದಿನ ಮರ ಅಂತ ಹೇಳ್ತೇವೆ, ಅದನ್ನು ದೂಡಿ ಹಾಕಿದ ಸಂದರ್ಭದಲ್ಲಿ ಆ ಸೋಲಾರ್ ಬೇಲಿ ಅಂತ ಉಂಟು ಅದು ಅಲ್ಲಿಗೆ ಸೋಲಾರ್ ಬೇಲಿ ನೆಲ ಕಚ್ಚಿತು. ಆನೆಯ ದಾರಿ ಫ್ರೀ ಆಯಿತು. ಆನೆ ಸೋಲಾರ್ ಬೇಲಿಯನ್ನು ದಾಟಿ ಮಾರ್ಗಕ್ಕೆ ಬಂತು, ಈಚೆ ಕಡೆ ಮಾರ್ಗಕ್ಕೆ ಬಂತು. ಇಲ್ಲಿ ನಾವೀಗ ನೋಡ್ತಾ ಇದ್ದೇವೆ, ಸೋಲಾರ್ ಬೇಲಿಯನ್ನು ದಾಟಿ ಮಾರ್ಗಕ್ಕೆ ಬಂದು ಬೈನೆ ಮರವನ್ನೆಲ್ಲ ತಿಂದು ಇಲ್ಲಿ ಮಾರ್ಗದಲ್ಲಿ ಸ್ವಲ್ಪ ಲದ್ದಿ ಕೂಡ ಹಾಕಿದೆ. ಪೆರ್ನಾಜೆ ಕೆಮ್ಮತಡ್ಕ ಸರ್ಜಮೂಲೆ ಎಲ್ಲ ಕನೆಕ್ಟ್ ಆಗುವಂಥ ಮಾರ್ಗ ಇದು. ನೋಡಿ, ಇಲ್ಲಿ ಮಾರ್ಗಕ್ಕೆ ಬಂದು ಮಾರ್ಗದಲ್ಲಿ ಕುಮಾರ ಪೆರ್ನಾಜೆ ಅವರ ಮನೆಗೆ, ಹಾಗೆ ಇಲ್ಲಿ ಎಲ್ಲ ಬಂದು ನೂಜಿಬೈಲು, ಅಲೆಪ್ಪಾಡಿ, ಸರ್ಜಮೂಲೆ ಈ ಭಾಗಕ್ಕೆಲ್ಲ ಬಂದಿದೆ. ಬೇರೆ ಬೇರೆ ಅದಕ್ಕೆ ಆಪ್ಷನ್ ಉಂಟು ಬರಲಿಕ್ಕೆ, ಬೇರೆ ಬೇರೆ ಕಾಡೆಲ್ಲ ಉಂಟು ಬರಲಿಕ್ಕೆ. ಆದರೆ ನೋಡಿ ಅಂತೆ ಸೋಲಾರ್ ಬೇಲಿಯನ್ನು ಕ್ರಾಸ್ ಮಾಡಿದಂಥ ಒಂದು ಪರಿಸ್ಥಿತಿ. ತುಂಬ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿದ್ದಾರೆ. ಪೆರ್ನಾಜೆಯಿಂದ ಕೆಮ್ಮತಡ್ಕಕ್ಕೆ ಒಂದು ಸಾಮಾನ್ಯ 4 ಕಿಲೋಮೀಟರ್ನಷ್ಟು ದೂರ ಸೋಲಾರ್ ಬೇಲಿ ಹಾಕಿದ್ದಾರೆ. ಎಷ್ಟೋ ಲಕ್ಷ ಸ್ಯಾಂಕ್ಷನ್ ಆಗಿರ್ಬೋದು ಸರ್ಕಾರದಿಂದ. ಆದರೆ ಎಂತ ಮಾಡೋದು, ನೀರಿನ ಮೇಲಿನ ಗುಳ್ಳೆಯ ಹಾಗೆ ಆಗಿದೆ ಈ ಒಂದು ಸೋಲಾರ್ ಬೇಲಿ. ಇಷ್ಟು ದೊಡ್ಡ ಸೋಲಾರ್ ಬೇಲಿಯನ್ನೇ ಮಗುಚಿ ಹಾಕಿದೆ. ಹಾಗಾದರೆ ಎಂತ ಉಂಟು ಸೋಲಾರ್ ಬೇಲಿ ಮಾಡಿ ಪ್ರಯೋಜನ ಎಂತ ಉಂಟು? ಎಂತ ಪ್ರಯೋಜನ ಇಲ್ಲದಾಗೆ ಆಗಿದೆ ಅಲ್ವಾ? ಯಾಕೆಂದರೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತ. ಆನೆಗೆ ಅಡೆತಡೆ ಯಾವುದಿಲ್ಲ. ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕಿದರೆ ಮಾತ್ರ ಏನಾದರೂ ಒಂದು ಮಾಡ್ಬೋದು ಅಷ್ಟೇ. ಆನೆಯನ್ನು ಸ್ಥಳಾಂತರ ಮಾಡುವುದರಿಂದ ಮಾತ್ರ ಒಂದು ಸೊಲ್ಯೂಷನ್ ಸಿಗ್ಬೋದು. ಇಲ್ಲದಿದ್ದರೆ ಪಟಾಕಿ ಸಿಡಿಸುವುದು. ಮೊನ್ನೆ ITF ಅಧಿಕಾರಿಗಳು ಕೂಡ ಬಂದಿದ್ದರು. ಅವರ ಶ್ರಮ ಅವರು ಪಟ್ಟಿದ್ದಾರೆ. ಆನೆಯನ್ನು ಓಡಿಸಿದ್ರು, ಅವರು ಹೋದರು. ರಿಸಲ್ಟ್ ಎಂತ ಉಂಟು? ಎಂತ ಇಲ್ಲ. ಅವರು ಹೋದ ಬೆನ್ನಲ್ಲಿ ಅದೇ ಕಾಡಿಗೆ ಆನೆ ಹೋಗಿದೆ. ಪ್ರಯೋಜನ ಎಂತ ಇಲ್ಲ. ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಎಂತ ಮಾಡೋದು? ಪಾಪ ನಮ್ಮ ಭಾಗದಲ್ಲಿರುವಂಥ ಫಾರೆಸ್ಟ್ನವರು ಕೂಡ ತುಂಬಾ ಶ್ರಮ ಪಡ್ತಾ ಇದ್ದಾರೆ. ಹಗಲು ರಾತ್ರಿ ಅಂತ ಲೆಕ್ಕ ಹಾಕದೆ ಆನೆ ಬಂದ ಸ್ವಲ್ಪ ಹೊತ್ತಲ್ಲಿ ಅವರು ಕೂಡ ಬರ್ತಾರೆ. ರಾತ್ರಿ 12 ಗಂಟೆ, 1 ಗಂಟೆ, 3 ಗಂಟೆ ಎಷ್ಟೇ ಹೊತ್ತಾಗಲಿ ಯಾವುದೇ ಸಮಯದಲ್ಲಿ ಕೂಡ ಅವರು ಬರ್ತಾರೆ. ಅದು ಎಂಥ ತುರ್ತು ಪರಿಸ್ಥಿತಿ ಆದರೂ ಕೂಡ ಫಾರೆಸ್ಟ್ನವರು ಬಂದು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಈ ಆನೆ ಸ್ಥಳಾಂತರಕ್ಕೆ ಒಂದು ಪರ್ಮನೆಂಟ್ ಆಗಿರುವಂತಹ ಒಂದು ಸೊಲ್ಯೂಷನ್ನು ಸಿಗಬೇಕು. ಇದು ಯಾವ ಪ್ರದೇಶ ಅಂತ ಹೇಳಿದರೆ ಮಂಗಳೂರು, ಮಡಿಕೇರಿ, ಮೈಸೂರು ರಾಷ್ಟ್ರೀಯ ಹೆದ್ದಾರಿ, ಸುಳ್ಯಪುತ್ತೂರು ಗಡಿಭಾಗ, ಕನಕಮಂಜಲು, ಮುಗೇರು, ಗುಡ್ಡಡ್ಕ, ಆನೆಗುಂಡಿ, ಪೆರ್ನಾಜೆ, ಹಂಚಿನಡ್ಕ, ಕಾವು, ಮೊದಲ, ಕೌಡಿಚ್ಚೇರಿ ಈ ಭಾಗದ ಆಸುಪಾಸಿನ ಪ್ರದೇಶಗಳಲ್ಲಿ ಯಾರಿಗೂ ಕೂಡ ನಿದ್ದೆ ಇಲ್ಲ. ಸಂಜೆ 5 ಗಂಟೆ ಆಯಿತು ಅಂತ ಹೇಳಿದರೆ ಎಲ್ಲರೂ ಮನೆಗೆ ತಲುಪಬೇಕು. 6 ಗಂಟೆಯ ನಂತರ ಬೆಳಗಿನ ಜಾವದವರೆಗೆ ಆನೆಗಳದ್ದೇ ಕಾರ್ಬಾರು. ಬಹಳ ಕಷ್ಟ ಆಗ್ತಾ ಉಂಟು ಇಲ್ಲಿ.
ಮೊನ್ನೆ 1 ತಿಂಗಳ ಹಿಂದೆ ಇಲ್ಲಿ ಪೆರ್ಲಂಪಡಿ ಹತ್ತಿರ ಕುಳ್ತಿಗೆ ಗ್ರಾಮದಲ್ಲಿ ಒಬ್ಬರು ಬೆಳಗಿನ ಸಮಯದಲ್ಲಿ ರಬ್ಬರ್ ಕೊಯ್ಲಿಕ್ಕೆ ಅಂತ ರಬ್ಬರ್ ಗುಡ್ಡೆಗೆ ಹೋಗುವಾಗ ಆನೆ ಎದುರಾಗಿ ಒಬ್ಬರು ಪ್ರಾಯದವರು ಆನೆಯ ದಾಳಿಗೆ ಮೃತಪಟ್ಟಂತಹ ಒಂದು ಇನ್ಸಿಡೆಂಟ್ ಕೂಡ 1 ತಿಂಗಳ ಹಿಂದೆ ಇಲ್ಲಿ ನಡೆದಿದೆ. ಹಾಗೇನೇ ರಾತ್ರಿ ಹೊತ್ತಲ್ಲಿ ಆನೆ ಮನೆಯ ಸಮೀಪ ಬಂದು ಗೀಳಿಡುವಂತಹ ಒಂದು ಇನ್ಸಿಡೆಂಟ್ ಕೂಡ ತುಂಬಾ ನಡೀತಾ ಉಂಟು. ಆನೆಯ ಗೀಳಿಡುವ ಸೌಂಡಿಗೆ ಉಂಟಲ್ವ, ಮನೆಯ ಒಳಗಡೆ ಕೂತವರಿಗೆಲ್ಲ ವೈಬ್ರೇಷನ್ ಆಗ್ತದೆ, ಹೆದರಿಕೆ ಆಗ್ತದೆ. ಇತ್ತೀಚೆಗೆ ಕೂಡ ಇಲ್ಲಿ ನಡೆದಿದೆ. ಸುಮಾರು ಜನ ಹೇಳಿದರು ಆನೆ ಗೀಳಿಡ್ತದೆ, ನನಗೆ ಹೆದರಿಕೆ ಆಗ್ತದೆ, ಕೈಕಾಲೆ ನಡುಗ್ತದೆ, ಕೈಕಾಲೆ ಬರುವುದಿಲ್ಲ ಅಂತ. ಸೊ ಇದೆಲ್ಲ ಬಹಳ ಆತಂಕಕಾರಿ ವಿಷಯ. ಸರ್ಕಾರ ಇದರ ಬಗ್ಗೆ ಏನಾದರೂ ಒಂದು ಕ್ರಮ ತಗೊಂಡ್ರೆ ಬಹಳ ಒಳ್ಳೆಯದಿತ್ತು. CC ಕ್ಯಾಮರಾದಲ್ಲಿ ಕಾಣುವ ಹಾಗೆ 2 ಆನೆ ಉಂಟು, ಆದರೆ ಅದಕ್ಕಿಂತ ಜಾಸ್ತಿ ಆನೆ ಉಂಟು ಅಂತ ನಮ್ಮ ಗಮನಕ್ಕೆ ಬಂದಿದೆ. ಇದರ ಬಗ್ಗೆ ಸರಿಯಾದ ತನಿಖೆ ನಡೆಸಿ ಆದಷ್ಟು ಬೇಗ ಆನೆಯನ್ನು ಸ್ಥಳಾಂತರ ಮಾಡಿದರೆ ಒಳ್ಳೆಯದಿತ್ತು. ಆನೆಯ ದಾಳಿಗೆ ಇನ್ನೊಂದು ಜೀವ ಬಲಿಯಾಗದೇ ಇರಲಿ ಅಂತ ನಾವು ಆ ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದೇವೆ.